ಸರ್ 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 ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಗೂ ರಾಜ್ಯಕ್ಕೆ ಜೈ ಕರ್ನಾಟಕ. ಸ್ವಲ್ಪ ತಪ್ಪನಿಸ್ತದೆ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಸ್ಪರ್ಧೆಯಲ್ಲಿ ಅಂದರೆ ಒಂದೇ ಬರೀ ಫುಟ್ಬಾಲು ವಾಲಿಬಾಲ್ ಎಲ್ಲ ಇದರಲ್ಲಿ ತಾವು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಮತ್ತು ಯಾದಗಿರಿ ತಾಲೂಕಿನ ಎಲ್ಲ ತಾಲೂಕಿನ ಅಭ್ಯರ್ಥಿಗಳು ಹೆಸರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ತರಬೇಕು ಮತ್ತು ಮುಂದಿನ ದಿನದಲ್ಲಿ ಆರಿಸಿ ನಮ್ಮ ರಾಜ್ಯ ಮಟ್ಟಕ್ಕೆ ಆರಿಸಿ ಬಂದಾಗ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗಲಿಕ್ಕೆ ದೇವರು ತಮಗೆಲ್ಲ ಆಶೀರ್ವಾದ ಕ್ರೀಡೆಯಲ್ಲಿ ತೊಡಗಿಸಿ ತಮ್ಮ ಎಲ್ಲ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಕೆಲಸದ ಒತ್ತಡಗಳಾಗಲಿ ಇನ್ನಿತರ ಯಾವುದೇ ಒತ್ತಡಗಳನ್ನು ಕೂಡ ಮರಿಲಿ ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ನಮಗೆ 2 ದಿವಸ ಕ್ರೀಡಾಕೂಟ ನಡೆಸ್ತದೆ. ಇಲ್ಲಿಂದ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮುಗಿದ ನಂತರ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟ ಈ ಸಲ ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದಾರೆ. ಇಲ್ಲಿ ಆಯ್ಕೆಯಾದಂಥ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ನಾವು ಯಾದಗಿರಿ ಜಿಲ್ಲೆಯಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಆ ಮನವಿದಾಗ ನಾವು ಸಂಪೂರ್ಣವಾದ ಮಾಹಿತಿ ಕೇಳಿದವರಿಗೆ ಯಾವ ರೀತಿ ನೀವು ಮೇಡಮ್ ಅವರಿಗೆ ಹೋಟೆಲ್ ಹಾಕ್ಲಿಕ್ಕೆ ನೀವು ಜಾಗ ಕೊಟ್ಟಿರಿ ಅಂತ ಕೇಳಿದಾಗ ಮೇಡಮ್ ಅವರು ಏನಂದರು, ಇಲ್ಲ ಅದು ನಮ್ಮ ಒಳಗೆ ಕೆಲಸ ಮಾಡೋರಿಗೆ ಪಗಾರ ಕೊಡ್ಲಿಕ್ಕೆ ಆಗಲಾಗ್ಯದಂಥವ್ರಿಗೆ ಒಂದು 5 ಲಕ್ಷ ರೂಪಾಯಿ ಲೈಟ್ ಬಿಲ್ ಪೆಂಡಿಂಗ್ ಅದಂತ. ಅದಕ್ಕೆ ಆ ಹಣ ಮಾಡಬೇಕಪ್ಪ ಅಂದ್ರೆ ನಾವು ಅವ್ರಿಗೆ ಕೊಟ್ಟಿವಿ ನಾವು ಅವ್ರಿಗೆ ಹೋಟೆಲ್ ಹಾಕ್ಲಿಕ್ಕೆ. ಅದಕ್ಕೆ ನಾವಂತ ಮೇಡಮ್ ಟೆಂಡರ್ ಕೊಟ್ರಿ ಏನು ಪತ್ರಿಕಾ ಪ್ರಕಟಣೆ ಮೂಲಕ ಏನಾದರೂ ತಿಳಿಸಿದ್ರಿ ಅಂತಂದರೆ ಯಾವುದೂ ಇಲ್ಲ, ನಾವು ಡೈರೆಕ್ಟಾಗಿ ಕೊಟ್ಟಿವಿ ಅಂತಂದರು. ಅದಕ್ಕೆ ನಾವೇನು ವಿರೋಧ ಮಾಡಲಿಲ್ಲ. ಅದಕ್ಕೆ ಮೇಡಮ್ ಅವರೇ ನಮಗೂ ನಮ್ಮ ಕಾರ್ಯಕರ್ತರಿಗೆ ನಾವೊಂದು 2 ಶಾಪ್ ಹಾಕ್ಬಿಡ್ತೀವಿ ಒಳಗೆ, ಅದಕ್ಕೆ ದಯವಿಟ್ಟು ನಮಗೂ ಒಂದು ಸ್ವಲ್ಪ ಜಾಗ ಕೊಡ್ರಿ ಒಳಗೆ ಅಂತಂದ್ರೆ ಇಲ್ಲ ಆಗೋದಿಲ್ಲ ಅಂತ ಹೇಳೋದು ಸರಾಸಗಟ್ಟವಾಗಿ. ಅದಕ್ಕೆ ಅದೇ ದಿವಸ ನಾವು RC ಮೇಡಮ್ರಿಗೆ ಹೇಳಿದ್ದೆವು, ಮೇಡಮ್ ಅವರ 1 ವಾರ ನಾವು ಗಡುವು ಕೊಡ್ತಾಯಿದ್ದೀವಿ, ತಾವು ನಮ್ಮ ಲಿಖಿತ ರೂಪದಾಗ ನೀವು ಅದು ಯಾವ ರೀತಿ ಕೊಟ್ಟರೆ ಯಾವ ಆಧಾರದ ಮ್ಯಾಗ ಅವ್ರಿಗೆ ಹೋಟೆಲ್ ಕೊಟ್ಟಿರಿ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋಂತ ಹೇಳಿದ್ದೆವು. ಆದರೂ ಮೇಡಮ್ ಅವರು ಯಾವುದೂ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಇವತ್ತಿನ ದಿವಸ ನಾವು ಕಲಬುರಗಿಲಿರೋ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಹಿಂದೂ ಪರ ಸಂಘಟನೆ ಆಗಿರ್ಬೋದು ಎಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡಬೇಕಂತೇಳಿ ಎಲ್ಲರೂ ಮಾತಾಡ್ಕೊಂಡಿವಿ.